ಹಾಯ್ ಗಾಯ್ಸ್, ವೆಲ್ಕಮ್ ಟು ಕರ್ನಾಟಕಿ. ಈ ವಿಡಿಯೋನಾಗ ನಾವು ಕ್ರೆಡ್ ಆಪರೇಷನ್ಸ್ ಇನ್ MongoDB ನೋಡೋಣ. ಲಾಸ್ಟ್ ವಿಡಿಯೋನಾಗ ನಾವು MongoDB ಹೆಂಗೆ ಕನೆಕ್ಟ್ ಮಾಡೋದು, ಕ್ಲಸ್ಟರ್ ಹೆಂಗೆ ಕ್ರಿಯೇಟ್ ಮಾಡೋದು, ಸಿಂಪಲ್ ಬೇಸಿಕ್ಸ್ ಕ್ವೆರಿ ಹೆಂಗೆ ಬರೋದು ಅಂತ ನೋಡಿದ್ವಿ. ಈ ವಿಡಿಯೋನಾಗ ನಾವು ಸ್ಪೆಸಿಫಿಕ್ ಕ್ರೆಡ್ ಆಪರೇಷನ್ ಬಗ್ಗೆ ನೋಡೋಣ ಅಂತ. ಸ್ಕ್ರೀನ್ ಮೇಲೆ ನಾವೊಂದು ಟೆಸ್ಟ್ ಡಿ ಬಿ ಅಂತ ಡಿ ಬಿ ಕ್ರಿಯೇಟ್ ಮಾಡೀನಿ. ಆ ಡಿ ಬಿ ಅಂದ್ರೆ ಆ ಕಲೆಕ್ಷನ್ ಒಳಗೆ ಈ ಸ್ಯಾಂಪಲ್ ಎಂಪ್ಲಿಕ್ಸ್ ಅನ್ನೋದೊಂದು ಡಿ ಬಿ, ಅದ್ರೊಳಗೆ ಟೆಸ್ಟ್ ಡಿ ಬಿ ಇರೋದು ಒಂದು ಕಲೆಕ್ಷನ್. ಆ ಟೆಸ್ಟ್ ಡಿ ಬಿ ಒಳಗೆ 4 ಡಾಕ್ಯುಮೆಂಟ್ಸ್ ಅದಾವ. ನಾವು ಇಲ್ಲಿ ನೋಡ್ಬೋದು ನೀವು 4 ಡಾಕ್ಯುಮೆಂಟ್ಸ್ ಯಾವ್ಯಾವ ಅಂದ್ರೆ ಇದು 1 2 3 4 ಇವಕ್ಕೆ ಡಾಕ್ಯುಮೆಂಟ್ಸ್ ಅಂತ ಕರಿತೀವಿ. ಲಾಸ್ಟ್ ವಿಡಿಯೋ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡೀನಿ. ಈಗ ಕರ್ಡ್ ಆಪರೇಷನ್ ಒಳಗೆ ಇನ್ಸರ್ಟ್ ಮತ್ತು ಫೈಂಡ್ ನಾವು ಆಲ್ರೆಡಿ ನೋಡೇವಿ ಲಾಸ್ಟ್ ವಿಡಿಯೋನಾಗ. ಅವೇನು ಸಿಂಪಲ್ ಅದಾವ, ನೀವು ಲಾಸ್ಟ್ ವಿಡಿಯೋ ಚೆಕ್ ಮಾಡ್ಕೊಂಡ್ ಬರ್ಬೋದು. ಈ ವಿಡಿಯೋನಾಗ ನಾವು ಅಪ್ಡೇಟ್ ಅನ್ನ ಫೋಕಸ್ ಮಾಡೋಣ, ಯಾಕಂದ್ರೆ ಅಪ್ಡೇಟ್ ಇಂತ್ರ ಭಾಳ ಕ್ವಶನ್ಸ್ ಬರ್ತಾವ ನಮ್ಮ MongoDB ಅಸೋಸಿಯೇಟ್ ಡೆವಲಪರ್ ಎಕ್ಸಾಮ್ನಾಗ. ಅದಕ್ಕೆ ಅಪ್ಡೇಟ್ ಬಗ್ಗೆ ಫೋಕಸ್ ಮಾಡೋಣ ಈ ವಿಡಿಯೋನಾಗ. ಅಪ್ಡೇಟ್ ಮತ್ತೆ ಡಿಲೀಟ್ ಒಂದು ನೋಡ್ಕೊಳ್ಳೋಣ. ಡಿಲೀಟ್ನು ಭಾಳ ಈಸಿ ಐತಿ, ಅದೇನು ಕಾಂಪ್ಲಿಕೇಟೆಡ್ ಇಲ್ಲ. ಅಪ್ಡೇಟ್ ಅನ್ನ ಒಂದು ಮೇನ್ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂದ್ರೆ ಕನ್ಫ್ಯೂಷನ್ ಐತದ, ಅದನ್ನ ಫೋಕಸ್ ಮಾಡೋದು ಮೇನ್ ಆಗಿ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಇಲ್ಲೇ ಫಸ್ಟ್ ಡಾಕ್ಯುಮೆಂಟ್ ಅಂದ್ರೆ ID ಇದು 7FD ಅಂತ ಲಾಸ್ಟ್ ಎಂಡ್ ಆಗತ್ತಲ್ಲ, ನೇಮ್ ಕರ್ನಾಟಕಿ, ಸಿಟಿ ಬ್ಯಾಂಗ್ಳೂರ್. ಈ ಸಿಟಿನ ನಾವು ಚೇಂಜ್ ಮಾಡೋಣ, ಬ್ಯಾಂಗ್ಳೂರ್ ಇಂತ ಮೈಸೂರು ಅಂತ ಅಪ್ಡೇಟ್ ಮಾಡಿ ನೋಡೋಣ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ನಾವೊಂದು ಅಪ್ಡೇಟ್ ಕ್ವೆರಿ ಬರ್ದೇನಿ. ಇದು ಕಮೆಂಟ್ಸ್ ಹಾಕೇನಿಲ್ಲ, ಕಮೆಂಟ್ಸ್ ತೆಗಿಯೋಣ, ಇಲ್ಲಾಂದ್ರೆ ಎರರ್ ಬರ್ತೈತೆ ನಮಗೆ. ಈಗ db.users ಇಲ್ಲಿ ನೋಡ್ಬೋದು ಈ ಕ್ವೆರಿ db.htb.update1 ನೇಮ್ ಸೆಟ್ ಅಂತ 2 ಪ್ಯಾರಾಮೀಟರ್ ಪಾಸ್ ಮಾಡಿದ್ವಿ. ಇದು update 1 ಅನ್ನೋದು ಒಂದು ಮೆಥಡ್ MongoDB ಒಳಗೆ. ಇದೇನ್ ಮಾಡ್ತೈತಿ ಅಂದ್ರೆ ಫಸ್ಟ್ ಇದು ಫೈಂಡ್ ಮಾಡ್ತೈತಿ ಈ ನೇಮ್ ಕರ್ನಾಟಕಿ ಎಲ್ಲೈತಿ ಡಾಕ್ಯುಮೆಂಟ್ನಾಗ, ಈ ಕಲೆಕ್ಷನ್, ಈ ಟೆಸ್ಟ್ DB ಕಲೆಕ್ಷನ್ನಾಗ ನೇಮ್ ಕರ್ನಾಟಕಿ ಅಂತ ಇದ್ದಿದ್ದು ಎಲ್ಲೈತಿ ಅಂತ ನೋಡಿ ಆ ನೇಮ್ ಕರ್ನಾಟಕಿ ಡಾಕ್ಯುಮೆಂಟ್ ಒಳಗ ಸಿಟಿ ಅನ್ನೋದು ಏನ್ ಪ್ಯಾರಾಮೀಟರ್ ಐತಲ್ಲ, ಅಟ್ರಿಬ್ಯೂಟ್ ಐತಲ್ಲ, ಆ ಪ್ರಾಪರ್ಟಿ ಸಿಟಿ ಅನ್ನೋದು ಪ್ರಾಪರ್ಟಿದ ವ್ಯಾಲ್ಯೂನ ತೆಗೆದು ಮೈಸೂರು ಅಂತ ಅಪ್ಡೇಟ್ ಮಾಡ್ತೈತಿ. ನಾವು ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಈಗ ಇಲ್ಲಿ ನೋಡ್ಬೋದು ಅಕ್ನಾಲೇಜ್ಡ್ ಟ್ರೂ ಮ್ಯಾಚ್ಡ್ ಕೌಂಟ್ 1 ಅಂದ್ರೆ ಒಂದು ಡೇಟಾ ಮ್ಯಾಚ್ ಆಗೈತಿ. ಅಂದ್ರೆ ಈ ಕರ್ನಾಟಕ ಏನೋ ನೇಮ್ ಇದ್ದಿದ್ದ ಡಾಕ್ಯುಮೆಂಟ್ ಒಂದು ಮ್ಯಾಚ್ ಆಗೈತಿ, ಒಂದು ಮಾಡಿಫೈ ಆಗೈತಿ. ಅಂದ್ರೆ ಒಂದು ಡಾಕ್ಯುಮೆಂಟ್ ಒಳಗೆ ನಮ್ದು ನಾವೇನು ಸಕ್ಸಸ್ಫುಲಿ ಅಪ್ಡೇಟ್ ಮಾಡ್ಯಾವಲ್ಲ ಅದು ಸಕ್ಸಸ್ಫುಲಿ ಅಪ್ಡೇಟ್ ಆಗೈತೆ ಅಂತ ಅರ್ಥ. ಈಗ ನಾವು ಇದನ್ನ ಟೆಸ್ಟ್ DB ಓಪನ್ ಮಾಡಿಲ್ಲ, ಫೈಂಡ್ ಮಾಡಿ ನೋಡೋಣ ಅಂತ. ಈಗ ನೋಡ್ಬೋದು ಇಲ್ಲಿ ಫೈಂಡ್ ಮಾಡಿ ನೋಡ್ತೀನಿ. ಇಲ್ಲೇ ಫಸ್ಟ್ ಡಾಕ್ಯುಮೆಂಟ್ ನಮ್ದು ಬೆಂಗಳೂರು ಅಂತಿತ್ತು, ಕರ್ನಾಟಕಿ ಸಿಟಿ ಬ್ಯಾಂಗ್ಳೂರ್ ಅಂತಿತ್ತು, ಅದನ್ನ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂದ್ರೆ ಸಿಟಿ ಮೈಸೂರು ಅಂತ ನಮ್ದು ಅಪ್ಡೇಟ್ ಆಗೈತಿ. ಇದು ಅಪ್ಡೇಟ್ ಕ್ವೆರಿ ಜಸ್ಟ್ ಸೆಟ್ ಮಾಡಕ್. ಈಗ ಅಪ್ಡೇಟ್ ಒಳಗೆ ಏನೇನು ಆಪ್ಷನ್ಸ್ ಅದಾವ ನಮಗೆ ಅನ್ನೋದು ನೋಡೋಣ MongoDB ಒಳಗೆ. ಇಲ್ಲೇ ನೋಡ್ಬೋದು ನೀವು, ನಾನು ನಿಮ್ಗೆ ಹಂಗೆ ಸ್ಯಾಂಪಲ್ ಸಿಂಟೆಕ್ಸ್ ಬರ್ದೇನಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಲಿ ಅಂತೇಳಿ. ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ಅಪ್ಡೇಟ್ ಕ್ವೆರಿ ಒಳಗೆ ಇಲ್ಲಿ .update1 ಅಂತ ಮೆಥಡ್ ಬಂದ್ಕೊಳ್ಳಿ. ಅದ್ರೊಳಗೆ 3 ಪ್ಯಾರಾಮೀಟರ್ ಕೊಡ್ಬೋದು ನಾವು. ಒಂದು ಫಿಲ್ಟರ್ ಅಂದ್ರೆ ವೇರ್ ಕಂಡೀಷನ್, ನೀವು ಆಗಲ್ ನೋಡಿದ್ರಲ್ಲ ನೇಮ್ ಕರ್ನಾಟಕಿ ಅಂತಿದ್ರೆ ಆ ನೇಮ್ ಕರ್ನಾಟಕಿ ಅಂತ ಇದ್ದಿದ್ದೆಲ್ಲ ಡಾಕ್ಯುಮೆಂಟ್ ಅದು ಹುಡುಕ್ತೈತಿ. ಇದು ಒಂದೇ ಫಿಲ್ಟರ್. ಅದ್ರೊಳಗೆ ಆಮೇಲೆ ಅಪ್ಡೇಟ್, ನಮ್ಗೆ ಅಪ್ಡೇಟ್ ಸ್ಟೇಟ್ಮೆಂಟ್ ಬರೀತೀವಿ ನಾವು. ಅಪ್ಡೇಟ್ ಅಂದ್ರೆ ಡಿಫೈನ್ಸ್ ವಾಟ್ ಯು ವಾಂಟ್ ಟು ಚೇಂಜ್ ಅಂದ್ರೆ ಆಪರೇಟರ್ ಇಲ್ಲಿ ಯೂಸ್ ಮಾಡ್ಕೋಬಹುದು ನಾವು. ಸೆಟ್, ಇನ್ಕ್ರಿಮೆಂಟ್ ಅಂತೇಳಿ ಏನೇನೋ ಅದ್ರೊಳಗೆ ಆಪ್ಷನ್ಸ್ ಅದಾವ, ಅದನ್ನು ನಾವು ಡೀಪ್ ಆಗಿ ನೋಡೋಣ. ಆಮೇಲೆ ಇದು ಆಪ್ಷನ್ಸ್ ಅಂದ್ರೆ ಆಪ್ಷನಲ್ ಸೆಟ್ಟಿಂಗ್ ಲೈಕ್ ಅಪ್ಸರ್ಟ್ ಎಕ್ಸೆಟ್ರಾ, ಅಪ್ಸರ್ಟ್, ಟ್ರೂ, ಫಾಲ್ಸ್ ಅಂತೆಲ್ಲ ಬರ್ತೈತಿ. ಇದು ಆಪ್ಷನ್ಸ್ ಅಂದ್ರೆ ಈಗ ನೀವು ಏನು ಇದ್ರೊಳಗೆ ನೋಡ್ಕೋಬೇಕಂದ್ರೆ ಅಪ್ಡೇಟ್ 1 ಒಳಗೆ ನಾವು 3 ಪ್ಯಾರಾಮೀಟರ್ಸ್ ಪಾಸ್ ಮಾಡ್ಬೋದು. ಒಂದು ಫಿಲ್ಟರ್, ಒಂದು ಅಪ್ಡೇಟ್ ಕಂಡೀಷನ್, ಒಂದು ಆಪ್ಷನ್ಸ್. ಇದು ಏನೇನಂತ ನಾವು ಡೀಪ್ ಆಗಿ ಮುಂದೆ ನೋಡೋಣ ಈ ವಿಡಿಯೋನಾಗ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು 4 ಡಾಕ್ಯುಮೆಂಟ್ಸ್ ಅದಾವ. ಇದ್ರೊಳಗೆ ಫಸ್ಟ್ ಒನ್ ಅಷ್ಟು ಟಾರ್ಗೆಟ್ ಮಾಡಿ ನಾವು ಅಪ್ಡೇಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ID ನೇಮ್ ಸಿಟಿ ಮೈಸೂರು ಅಂತ ಐತಿ. ಆಗಲ್ಲ ನಾವು ಒಂದೇದ್ ಸ್ಟೇಟ್ಮೆಂಟ್ ಅಪ್ಡೇಟ್ ಹೆಂಗ್ ಯೂಸ್ ಮಾಡ್ತಾರಂತ ನೋಡೇವಿ. ಅಲ್ಲಿ ಸಿಟಿ ಬ್ಯಾಂಗ್ಳೂರ್ ಇದ್ದಿದ್ದು ಮೈಸೂರ್ನ ಚೇಂಜ್ ಮಾಡ್ಯಾವ, ನಾರ್ಮಲ್ ಅಪ್ಡೇಟ್ ಸ್ಟೇಟ್ಮೆಂಟ್ ಕ್ವೆರಿ ಅದ. ಈಗ ನೆಕ್ಸ್ಟ್ ಒನ್ ನೀವು ಇಲ್ಲಿ ನೋಡ್ಬೋದು, ನಾ ಸ್ಕ್ರೀನ್ ಮೇಲೆ ಬರ್ದೇನಿ. ಅಪ್ಡೇಟ್ 1 ನೇಮ್ ಕರ್ನಾಟಕಿ ಸೇಮ್. ಇದು ನೇಮ್ ಕರ್ನಾಟಕಿ ಅಂದ್ರೆ ಇದು ವೇರ್ ಕಂಡೀಷನ್. ನಾವು SQL ನಾಗ ವೇರ್ ಕಂಡೀಷನ್ ಅಂತಲ್ಲ ಸೇಮ್. ಇದು ಫಸ್ಟ್ ಪ್ಯಾರಾಮೀಟರ್ ಅಂದ್ರೆ ಫಿಲ್ಟರ್ ಅಂದ್ರೆ ವೇರ್ ಕಂಡೀಷನ್. ಇದು ಈ ಡಾಕ್ಯುಮೆಂಟಿಗೆ ಹೋಗ್ತೈತಿ, ಯಾಕಂದ್ರೆ ಇಲ್ಲಿ ನೇಮ್ ಈಕ್ವಲ್ ಟು ಕರ್ನಾಟಕಿ ಅಂತ ಐತಿ. ಆಮೇಲೆ ಸೆಟ್ ಸಿಟಿ ಮೈಸೂರು, ಇಲ್ಲೇ ಬೆಂಗಳೂರಿಂದ ಮೈಸೂರು ಮಾಡ್ಬಿಟ್ಟೇವೆ. ಅಕಸ್ಮಾತ್ ಇಲ್ಲಿ ಮೈಸೂರು ಇತ್ತಂದ್ರು ನಾವು ನೆಕ್ಸ್ಟ್ ಅದು ಮೈಸೂರು ಅಂತ ಆಕೈತಿ, ಏನ್ ಡಿಫ್ರೆನ್ಸ್ ಬರಂಗಿಲ್ಲ. ಅಕಸ್ಮಾತ್ ಬೇರೆ ಏನಾರ ಕೊಡೋದಿದ್ರೆ ಬೇರೆ ಕೊಟ್ಟು ನೋಡೋಣ ಅಂತ. ಇಲ್ಲೇ ಹುಬ್ಳಿ ಅಂತ ಕೊಡೋಣ. ಈಗ ಸಿಟಿ ಹುಬ್ಳಿ ಆಕೈತಿ. ಆಮೇಲೆ ಫಾಲೋವರ್ಸ್ ಅನ್ನೋದು ನಮಗೆ ಇಲ್ಲ ಇಲ್ಲಿ, ಹೌದಾ? ID ನೇಮ್ ಸಿಟಿ ಅಷ್ಟೇ ಐತಿ. ಈಗ ನಾವು ಅದನ್ನ ಸೆಟ್ ಮಾಡತ್ತೇವಿ. ಸೆಟ್ ಅಂದ್ರೆ ಸಿಟಿ ಏನಿದೆ ಇತ್ತು, ಅಕಸ್ಮಾತ್ ಸಿಟಿ ಇತ್ತಂದ್ರೆ ಅದು ಚೇಂಜ್ ಆಗಿ ಇಲ್ಲಿ ಏನ್ ವ್ಯಾಲ್ಯೂ ಇರ್ತೈತೆ ಅದು ಅಪ್ಡೇಟ್ ಆಕೈತಿ. ಅಕಸ್ಮಾತ್ ಆ ಪ್ರಾಪರ್ಟಿ ಇಲ್ಲ, ಫಾಲೋವರ್ಸ್ ಅನ್ನೋ ಪ್ರಾಪರ್ಟಿ ಇಲ್ಲ ಅಂದ್ರೆ ಇದು ಆಡ್ ಆಕೈತಿ. ಇದು ನೋಡ್ಬೋದು ನೀವು, ನಾನು ಎಂಟರ್ ಹೊಡಿತೀನಿ. ಇಲ್ಲೇ ಅಕ್ನಾಲೇಜ್ ಟ್ರೂ ಅಂತ ಬಂತು, ಮ್ಯಾಚ್ ಕೌಂಟ್ 1, ಮಾಡಿಫೈಡ್ ಕೌಂಟ್ 1. ಈಗ ಇಲ್ಲೇ ನಾನು ಇನ್ನೊಮ್ಮೆ ಫೈಂಡ್ ಆಲ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು
ಇದೇನ್ ಡಾಕ್ಯುಮೆಂಟ್ ಐತಲ್ಲ ಇಲ್ಲಿ ಸಿಟಿ ಹುಬ್ಳಿ ಆಗೈತಿ, ಮೈಸೂರು ಇತ್ತು ನಮಗೆ. ಇಲ್ಲಿ ಸ್ಕ್ರೋಲ್ ಮಾಡ್ತೀನಿ, ಇಲ್ಲಿ ನೋಡ್ಬೋದ, ಇಲ್ಲಿ ಮೈಸೂರು ಇತ್ತ, ಈಗ ಹುಬ್ಳಿ ಆಗಿ ಫಾಲೋವರ್ಸ್ 10,000 ಅಂತೇಳಿ ಬಂದೈತಿ. ಫಾಲೋವರ್ಸ್ ಇನ್ನೂ 10,000 ಆಗಿಲ್ಲ, ಅದು ನಾ ಹಂಗೆ ಎಕ್ಸಾಂಪಲ್ ಕೊಟ್ಟೇನಿ, ಮುಂದೆ ಆಕೈತಲ್ಲ ಅವಾಗ. ಸಿಟಿ ಹುಬ್ಳಿ ಫಾಲೋವರ್ಸ್ 10,000. ಈಗ ನಮ್ದು ಈ ಕಂಡೀಷನ್ ನಮ್ಗೆ ಗೊತ್ತಾತ. ಅಂದ್ರೆ ಸೆಟ್ ಒಳಗೆ ನೀವು ಏನು ಪ್ರಾಪರ್ಟಿ ಆಲ್ರೆಡಿ ಇರ್ತಾವ ಡಾಕ್ಯುಮೆಂಟ್ ಒಳಗೆ ಅದನ್ನು ಚೇಂಜ್ ಮಾಡ್ಬೋದು. ಅಕಸ್ಮಾತ್ ಇಲ್ಲ ಅಂದ್ರೆ ಆ ಪ್ರಾಪರ್ಟಿನ ಆ್ಯಡು ಮಾಡ್ಬೋದು. ಇದು ಅಪ್ಡೇಟ್ 1 ಸೆಟ್ ಪ್ರಾಪರ್ಟಿ ಒಳಗಿನ ಫೀಚರ್. ಈಗ ನೆಕ್ಸ್ಟ್ ಅಪ್ಡೇಟ್ ಫೀಚರ್ನ ನೋಡೋಣ. ಈಗ ಇಲ್ಲೇ ನಾನು ಫೈಂಡ್ ಆಲ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಈ ಡಾಕ್ಯುಮೆಂಟ್ನಾಗ ಸಿಟಿ ಹುಬ್ಳಿ ಐತಿ, ಆಮೇಲೆ ಈ ಡಾಕ್ಯುಮೆಂಟ್ನಾಗೂ ಸಿಟಿ ಹುಬ್ಳಿ ಐತಿ. ಎರಡು ಡಾಕ್ಯುಮೆಂಟ್ನಾಗ ಸಿಟಿ ಹುಬ್ಳಿ ಐತಿ. ಈ ಎರಡು ಡಾಕ್ಯುಮೆಂಟ್ ನಾವು ಸಿಟಿ ಹುಬ್ಳಿ ಇದ್ದಿದ್ದು ಮೈಸೂರು ಮಾಡ್ಬೇಕಂದ್ರೆ ನಮಗೆ ಅಪ್ಡೇಟ್ 1 ಫಂಕ್ಷನ್ ಯೂಸ್ ಆಗಂಗಿಲ್ಲ. ಯಾಕಂದ್ರೆ ಅವು ಮೋರ್ ದೆನ್ 1 ಐತಿ. ಅದಕ್ಕೆ ಇದ್ರೊಳಗೆ MongoDB ಏನ್ ಪ್ರೊವೈಡ್ ಮಾಡ್ತೈತಿ ಅಂದ್ರೆ ಅಪ್ಡೇಟ್ ಮೆನಿ ಅಂತ ಒಂದು ಫಂಕ್ಷನ್ ಪ್ರೊವೈಡ್ ಮಾಡ್ತೈತಿ. ಈಗ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು, ನಾ ಒಂದು ಕ್ವೇರಿ ಬರ್ದೇನಿ, db.testdb.update many ವೇರ್ ಸಿಟಿ ಇಸ್ ಹುಬ್ಳಿ ಸೆಟ್ ಇಟ್ ಟು ಸಿಟಿ ಮೈಸೂರು. ಅಂದ್ರೆ ಈ DB ಒಳಗೆ ಯಾವ್ಯಾವ ಸಿಟಿ ಹುಬ್ಳಿ ಅಂತ ಅದಾವಲ್ಲ ಅವಿಷ್ಟು ಮೈಸೂರು ಅಂತ ಕನ್ವರ್ಟ್ ಆಗ್ಬೇಕು. ಇವೆರಡು ಡಾಕ್ಯುಮೆಂಟ್ ಒಳಗೆ ಸಿಟಿ ಇಲ್ಲೇ ಇಲ್ಲ, ಇದು ನಮಗೆ ಮ್ಯಾಟ್ರ್ ಆಗಂಗಿಲ್ಲ. ಯಾವ ಡಾಕ್ಯುಮೆಂಟ್ ಒಳಗೆ ಸಿಟಿ ಐತಲ್ಲ ಅದ್ರ ವ್ಯಾಲ್ಯೂ ಹುಬ್ಳಿ ಅಂತ ನಮಗೆ ಮೈಸೂರು ಅಂತ ನಮಗೆ ಸೆಟ್ ಆಗ್ಬೇಕು. ಹುಬ್ಳಿ ಇದ್ದಲ್ಲೇ ಮೈಸೂರು ಅಂತ ಸೆಟ್ ಆಗ್ಬೇಕು. ಇದನ್ನ ನಾ ಏನ್ರ ಎಂಟರ್ ಮಾಡಿ ನೋಡಿದ್ನಿ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, 2 ಮ್ಯಾಚ್ಡ್ ಕೌಂಟ್ ಬಂದು ಅಂದ್ರೆ 2 ಸಿಟಿ ಹುಬ್ಳಿ ಇದ್ವು. ಮಾಡಿಫೈಡ್ ಕೌಂಟ್ 2 ಅಂದ್ರೆ 2 ಅಪ್ಡೇಟ್ ಆಗ್ಯಾವ ಅಂತ ಅರ್ಥ. ಈಗ ನಾ ಫೈಂಡ್ ಮಾಡ್ತೀನಿ, ಫೈಂಡ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು, ಈ ಸಿಟಿನೂ ಮೈಸೂರು ಆಗೈತಿ, ಈ ಸಿಟಿನೂ ಮೈಸೂರು ಆಗೈತಿ. ಇದೊಂದು ಅಪ್ಡೇಟ್ ಮೆನಿ ಅನ್ನೋದೊಂದು MongoDB ಫೀಚರ್ ವೇರ್ ವಿ ಮಾಡಿಫೈ ಆರ್ ಅಪ್ಡೇಟ್ ಮೋರ್ ದೆನ್ 1 ರೆಕಾರ್ಡ್ಸ್ ಇನ್ ದಿ ಕಲೆಕ್ಷನ್. ನಾ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೇನೆ ನಿಮಗೆ. ಅಪ್ಡೇಟ್ 1 ನೇಮ್ ಕರ್ನಾಟಕಿ ಸೆಟ್ ಪ್ರೊಫೆಷನ್ ಫುಲ್ ಸ್ಟ್ಯಾಕ್ ಡೆವಲಪರ್. ಈಗ ನಮಗೆ ಇಲ್ಲಿ ನೋಡ್ಬೋದು ನೀವು, ಕರ್ನಾಟಕಿ ಇದ್ದಿದ್ದ ಡಾಕ್ಯುಮೆಂಟ್ನಾಗ ಆವಾಗ ತೋರಿಸಿದೆ ನಾ ಫಾಲೋವರ್ಸ್ ಹೆಂಗೆ ಆ್ಯಡ್ ಆಗಂತೆ, ಹಂಗೆ ಸೇಮ್ ಇದೆ. ಅದ್ರ ನಾನು ಯಾವುದು ಸಿಟಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಯೂಸ್ ಮಾಡತ್ತಿಲ್ಲ, ಹಂಗೆ ಒಂದು ಎಕ್ಸ್ಟ್ರಾ ಅಟ್ರಿಬ್ಯೂಟ್ ಆ್ಯಡ್ ಮಾಡತ್ತೀನಿ. ಈಗ ನೋಡ್ಬೋದು ನೀವು, ಸೆಟ್ ಪ್ರೊಫೆಷನ್ ಫುಲ್ ಸ್ಟ್ಯಾಕ್ ಡೆವಲಪರ್. ಈಗ ಪ್ರೊಫೆಷನ್ ಅನ್ನೋದು ನಮಗೆ ಇಲ್ಲಿ ಇಲ್ಲ, ಇಲ್ಲಿ ಬರೀ ಫಾಲೋವರ್ಸ್ ಸಿಟಿ ನೇಮ್ ID ಅಂತ ಐತಿ. ಪ್ರೊಫೆಷನ್ ಆ್ಯಡ್ ಆಕೈತಿ, ಇಲ್ಲಿ ನೋಡ್ಬೋದು ನೀವು. ಎಂಟರ್ ಮಾಡ್ತೀನಿ, ಮ್ಯಾಚ್ಡ್ ಕೌಂಟ್ 1 ಮಾಡಿಫೈಡ್ 1. ಈಗ ನಾ ಇಲ್ಲಿ ಫೈಂಡ್ ಮಾಡಿದೆ ಅಂದ್ರೆ ಫಸ್ಟ್ ಒಂದು ನೋಡ್ಬೋದು ನೀವು, ಪ್ರೊಫೆಷನ್ ಆ್ಯಡ್ ಆಗೈತಿ. ಇಲ್ಲಿ ಫಾಲೋವರ್ಸ್ ಆದ್ಮೇಲೆ ಪ್ರೊಫೆಷನ್ ಅಂತ ಆ್ಯಡ್ ಆಗೈತಿ. ಇದನ್ನು ನಾವು ಸೆಟ್ ಒಳಗೆ ಯೂಸ್ ಮಾಡ್ಕೋಬಹುದು ಏನಾರ ಅಪ್ಡೇಟ್ ಮಾಡಕ್ಕೆ. ಈಗ ನಿಮ್ಗೆ ಏನಾರ ಡೌಟ್, ಯಾವುದೇ ಸ್ಟೇಜ್ ಒಳಗೆ ನಿಮ್ಗೆ ಏನಾರ ಡೌಟ್ ಬಂದ್ರೆ ಕಮೆಂಟ್ ಒಳಗೆ ಯಾವ್ದಾರ ಸ್ಟೇಜ್ ಇರಲಿ ಅದನ್ನ ಕಮೆಂಟ್ ಮಾಡಿರಿ, ನಾ ಅಲ್ಲೇ ಎಕ್ಸ್ಪ್ಲೇನ್ ಮಾಡಕ್ಕೆ ನಿಮ್ಗೆ ಟ್ರೈ ಮಾಡ್ತೇನೆ ವಿಡಿಯೋ ಮುಗಿದ್ಮ್ಯಾಗ. ಈಗ ನೆಕ್ಸ್ಟ್ ಫೀಚರ್ ನೋಡೋಣ MongoDB ಅಪ್ಡೇಟ್ ಕ್ವೆರಿ ಒಳಗೆ. ಈಗ ಇಲ್ಲಿ ID ನೇಮ್ ಸಿಟಿ ಫಾಲೋವರ್ಸ್ ಅಂತ ಐತಂದ್ರೆ ಫಾಲೋವರ್ಸ್ 10,000 ಐತಿ. ಈಗ ಇದು ಇಂಟೀಜರ್ ಐತಿ. ಈ ಇಂಟೀಜರ್ ಹಿಂಗೆ ಯಾವ್ದಾರ ಇಂಟೀಜರ್ ಅಟ್ರಿ ಪ್ರಾಪರ್ಟಿ ಇದ್ರೆ ಅದನ್ನ ನಾವು ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಮಾಡ್ಬೋದು. ಈಗ ಫಾಲೋವರ್ಸ್ 10,000 ಅದ ನನಗೆ, ನಾ ಇದನ್ನ 11,000 ಮಾಡ್ಬೋದು. ಸೇಮ್ ಹೆಂಗಂದ್ರೆ ಇಲ್ಲೊಂದು ಕ್ವೆರಿ ಬರ್ತೇನೆ, ನಾನು ನೋಡ್ಬೋದು ನೀವು, db.testdb.update 1 ನೇಮ್ ಕರ್ನಾಟಕಿ ಇನ್ಕ್ರಿಮೆಂಟಿಗೆ ಕೀವರ್ಡ್ ಏನಂದ್ರೆ $INC ಅಂದ್ರೆ ಇನ್ಕ್ರಿಮೆಂಟ್ ಫಾಲೋವರ್ಸ್ ಬೈ 100. ಇದನ್ನ ನಾವೇನು ಎಂಟರ್ ಮಾಡಿ ಕೊಟ್ವಿ ಅಂದ್ರೆ ನೋಡ್ಬೋದು, ಇಲ್ಲಿ ಮ್ಯಾಚ್ ಕೌಂಟ್ 1 ಅಂದ್ರೆ ಫಾಲೋವರ್ಸ್ ಐತಿ ಅನ್ನಂಗ, ಫಾಲೋವರ್ಸ್ ಐತಿ ಅದನ್ನ ಮಾಡಿಫೈ ಮಾಡಿದ್ವಿ ಅನ್ನಂಗೆ ಇದ್ರ ಅರ್ಥ. ಈಗ ನಾನು ಇದನ್ನ ಫೈಂಡ್ ಆಲ್ ಮಾಡಿದೆ ಅಂದ್ರೆ ಇಲ್ಲಿ ನೋಡ್ಬೋದು, ನಾವು 1000 ಮಾಡಿಲ್ಲ, 100 ಅಂತ ಇನ್ಕ್ರಿಮೆಂಟ್ ಮಾಡೀನಿ. ಫಸ್ಟ್ ಇದು 10,000 ಇತ್ತು, ಈಗ 10,100 ಆಗೈತಿ. ಇದು ಇನ್ಕ್ರಿಮೆಂಟ್ ಪ್ರಾಪರ್ಟಿ ಇನ್ ಅಪ್ಡೇಟ್. ಈಗ ನೆಕ್ಸ್ಟ್ ಪ್ರಾಪರ್ಟಿ ನೋಡೋಣ. ಈಗ ನಮಗಿಲ್ಲೇ ಸಿಟಿ ಅಂತ ಒಂದು ಪ್ರಾಪರ್ಟಿ ಐತಿ. ಆ ಸಿಟಿ ನಮಗೆ ಸಿಟಿ ಬೇಡ, ಲೊಕೇಶನ್ ಅಂತ ರೀನೇಮ್ ಮಾಡೋಣ. ಈ ಕಾಲಮ್ ನೇಮನ್ನ ರೀನೇಮ್ ಮಾಡಕ್ ಅಪ್ಡೇಟ್ ಕ್ವೆರಿ ನಾವು ಯೂಸ್ ಮಾಡ್ಕೋಬಹುದು. ನಿಮಗೆ ಇಲ್ಲಿ ತೋರಿಸ್ತೇನೆ ಸ್ಕ್ರೀನ್ ಮೇಲೆ. ಇಲ್ಲೇ ಕರ್ನಾಟಕಿ ಒಳಗೆ ಸಿಟಿ ಮೈಸೂರು ಅಂತ ಐತಿ. ಈ ಸಿಟಿನ ನಾವು ಲೊಕೇಶನ್ ಆಗಿ ಕನ್ವರ್ಟ್ ಮಾಡೋಣ. ಅದಕ್ಕೆ ಇಲ್ಲೇ ರೀನೇಮ್ ಅಂತ ಒಂದು ನಮಗೆ ಕೀವರ್ಡ್ ಬರ್ತೈತಿ, ಆಪರೇಟರ್ ಬರ್ತೈತಿ. ರೀನೇಮ್ ಅಂತ ನಾವು ಇದನ್ನ ಸಿಟಿ ಇದ್ದಿದ್ದ ಲೊಕೇಶನ್ ಮಾಡ್ರಿ ಅಂತ ಇದ್ರ ಅರ್ಥ. ಇದನ್ನ ನಾವು ಎಂಟರ್ ಹೊಡೆದ್ವಿ ಅಂದ್ರೆ ನೋಡ್ಬೋದು ಮ್ಯಾಚ್ಡ್ ಕೌಂಟ್ ಆತ. ಇಲ್ಲಿ ನೋಡ್ಬೋದು ಸಿಟಿ ಮೈಸೂರು ಇದ್ದಿದ್ದ ಕರ್ನಾಟಕಿ ಡಾಕ್ಯುಮೆಂಟ್ನಾಗ ಸಿಟಿ ಮೈಸೂರು ಇದ್ದಿದ್ದ ಲೊಕೇಶನ್ ಈಕ್ವಲ್ ಟು ಮೈಸೂರು ಅಂತ ಕನ್ವರ್ಟ್ ಆಗೈತಿ. ಇದು ರೀನೇಮ್ ಇದ್ದ ಫಂಕ್ಷನಾಲಿಟಿ. ಇಲ್ಲೇ MongoDB ಒಳಗೆ ಇಂಪಾರ್ಟೆಂಟ್ ಕ್ವೆರಿ ನೋಡೋಣ. ಈಗ ಇಂಪಾರ್ಟೆಂಟ್ ಫಂಕ್ಷನ್ ಐತಿ ಅಂತ. ಈಗ ನಮ್ಗೆ ಇದೊಂದು ಡಾಕ್ಯುಮೆಂಟ್ ಐತಿ. ಇಲ್ಲೇ ID
ಬೈ ಡಿಫಾಲ್ಟ್ ಸಿಸ್ಟಮ್ ಜನರೇಟೆಡ್ MongoDB ಜನರೇಟ್ ಮಾಡ್ತೈತಿ. ನೇಮ್ ಕರ್ನಾಟಕಿ, ಫಾಲೋವರ್ಸ್, ಪ್ರೊಫೆಷನ್, ಲೊಕೇಶನ್. ನಮಗೆ ಇದು ಎಂಟೈರ್ ಡಾಕ್ಯುಮೆಂಟ್ ಅನ್ನ ರಿಪ್ಲೇಸ್ ಮಾಡ್ಬೇಕು, ಅಪ್ಡೇಟ್ ಮಾಡ್ಬೇಕಂದ್ರೆ ನಮಗೆ ಈ ಸೆಟ್ ಆಫ್ ಕಾಲಮ್ಸ್ ಬೇಡ, ನಮಗೆ ಬೇರೆ ಬೇಕು ಅಂದಾಗ ರಿಪ್ಲೇಸ್ ಒನ್ ಅಂತೇಳಿ ನಮ್ಮ ಕಡೆ ಒಂದು ಆಪ್ಷನ್ ಐತಿ. ಆ ಪ್ರಾಪರ್ಟಿ, ಆ ಫೀಚರ್ ಇಂದ್ರ, ಆ MongoDB ಫೀಚರ್ ಇಂದ್ರ ಈ ಪೂರ ಎಂಟೈರ್ ಡಾಕ್ಯುಮೆಂಟ್ ನ ರಿಪ್ಲೇಸ್ ಮಾಡಬಹುದು ಎಕ್ಸೆಪ್ಟ್ ದಿ ID. ಈ ಐಡಿನ ನಾವು ಚೇಂಜ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು ಪ್ರೈಮರಿ ಕೀ ಇದ್ದಂಗೆ SQL ನಾಗ ಈ ಐಡಿನ ಚೇಂಜ್ ಮಾಡ್ಲಂಗ ಇದಿಷ್ಟು ಸೆಟ್ ಆಫ್ ಏನ್ ಫೀಲ್ಡ್ಸ್ ಅದಾವಲ್ಲ ಇದಿಷ್ಟು ಚೇಂಜ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ರಿಪ್ಲೇಸ್ ಒನ್ ಪೇರ್ ನೇಮ್ ಈಸ್ ಕರ್ನಾಟಕಿ, ಫಸ್ಟ್ ಫಿಲ್ಟರ್ ಕಂಡೀಷನ್, ಆಮೇಲೆ ನಮ್ದು ಎಂಟೈರ್ ಡಾಕ್ಯುಮೆಂಟ್ ರಿಪ್ಲೇಸ್ ಮಾಡ್ಬಿಡ್ತೈತೆ. ಈ ಕರ್ನಾಟಕಿ ಅಂತ ಇದ್ದಿದ್ದು ಯಾವ ನೇಮ್ ಇದ್ದಿದ್ದು, ಕರ್ನಾಟಕಿ ಅಂತ ನೇಮ್ ಇದ್ದಿದ್ದು ಯಾವ ಡಾಕ್ಯುಮೆಂಟ್ ಐತಲ್ಲ ಆ ಡಾಕ್ಯುಮೆಂಟ್ ಅನ್ನ ಕೆಳಗಿನ ಡಾಕ್ಯುಮೆಂಟ್ಲೆ ರಿಪ್ಲೇಸ್ ಮಾಡ್ಬಿಡ್ತೈತೆ. ಇದನ್ನ ಟ್ರೈ ಮಾಡಿ ನೋಡೋಣ. ಇಲ್ಲಿ ನೋಡ್ಬೋದು ಮ್ಯಾಚ್ ಅಕೌಂಟ್ 1. ಈಗ ನಮಗ ಪ್ರೊಫೆಷನ್ ಫಾಲೋವರ್ಸು ಇತ್ತ, ಈಗ ಫೈಂಡ್ ಆಲ್ ಮಾಡ್ತೇವಿ. ಈಗ ಏನ್ ಬಂದೈತೆ ನೋಡ್ಬೋದು ನೀವು ಇಲ್ಲಿ ಫಾಲೋವರ್ಸ್ 12,000. ನಾ ಇಲ್ಲಿ 12,000 ಅಂತ ಹಾಕಿದ್ದೆ, ಹೌದಾ. ಸಿಟಿ ಮೈಸೂರು, ನೇಮ್ ಕರ್ನಾಟಕಿ, ನೇಮು ಕರ್ನಾಟಕಿ, ಫಾಲೋವರ್ಸ್ ಇಲ್ಲೇ ಸಾರಿ ನೇಮ್ ಕರ್ನಾಟಕಿ, ಸಿಟಿ ಮೈಸೂರು, ಫಾಲೋವರ್ಸ್ 12,000. ಇದು ಎಂಟೈರ್ ಡಾಕ್ಯುಮೆಂಟ್ ರಿಪ್ಲೇಸ್ ಆಗೈತೆ. ಓನ್ಲಿ ದಿ ID ಒಂದು ಬಿಟ್. ಇದು ರಿಪ್ಲೇಸ್ ಒನ್ ಪ್ರಾಪರ್ಟಿ. ನಾ ಈಗ ನೆಕ್ಸ್ಟ್ ಒಂದು ಫೀಚರ್ಸ್ ಹೇಳ್ಕೊಡ್ತೇನೆ ಅಪ್ಡೇಟ್ ಅದ. ಇದು ಪಕ್ಕ ಎಕ್ಸಾಮ್ ನ ಕೇಳ್ತಾರೆ, ಒಂದ್ ಅಥವಾ ಎರಡು ಕ್ವಶನ್ ಈ ಪ್ರಾಪರ್ಟಿ ಮೇಲೆ, ಈ ಫೀಚರ್ ಮೇಲೆ ಕೇಳ್ತಾರೆ. ಈಗ ನಮಗಿಲ್ಲೇ ಒಂದು ಅಪ್ಡೇಟ್ ಕ್ವೆರಿ ಬರ್ತೇನೆ. ಅಪ್ಡೇಟ್ 1 ಅಂತ ತೊಗೊಂಡೇನೆ ಅಂದ್ರೆ ಒಂದ ಡಾಕ್ಯುಮೆಂಟ್ ಅಪ್ಡೇಟ್ ಆಕೈತೆ. ನೇಮ್ ಟೆಕ್ ಗುರು, ಸೆಟ್ ಸಿಟಿ ಹುಬ್ಳಿ. ಈಗ ಇಲ್ಲಿ ನೇಮ್ ಟೆಕ್ ಗುರು ಅಂತ ಇದ್ರ ಅದ್ರೊಳಗಿನ ಸಿಟಿ ಹುಬ್ಳಿ ಅಂತ ಸೆಟ್ ಆಗ್ಬೇಕು ನಮಗೆ. ಈಗ ಇಲ್ಲಿ ನೀವು ನಮ್ಮ ಡಾಕ್ಯುಮೆಂಟ್ನಾಗ ನೋಡ್ಬೋದ, ಇಲ್ಲಿ ಎಲ್ಲಿನೂ ಟೆಕ್ ಗುರು ಅಂತ ನೇಮ್ ಇದ್ದಿದ್ದ ಡಾಕ್ಯುಮೆಂಟ್ ಇಲ್ಲ, ಹೌದಾ. ಇಲ್ಲಿ ನೇಮ್ ಕರ್ನಾಟಕಿ, ಅಲೈಸ್, ಬಾಬ್, ಜಾನ್ ಅಂತ ಐತಿ, ಟೆಕ್ ಗುರು ಅಂತ ಇಲ್ಲ. ಈಗ ಏನಕೈತಿ ನೋಡೋಣ, ಎಂಟರ್ ಹೊಡೆಯೋಣ. ಇಲ್ಲಿ ನೋಡ್ಬೋದು ಮ್ಯಾಚರ್ ಕೌಂಟ್ 0, ಮಾಡಿಫೈಡ್ ಕೌಂಟ್ 0, ಇನ್ಸರ್ಟೆಡ್ ID ಅಕ್ನಾಲೇಜ್ ಟ್ರೂ. ಅಕ್ನಾಲೇಜ್ ಆಗೈತಿ ಆದ್ರೆ ಏನು ಚೇಂಜಸ್ ಆಗಿಲ್ಲ, ಯಾಕಂದ್ರೆ ಟೆಕ್ ಗುರು ಅನ್ನೋದು ನಮಗೆ ಇಲ್ಲೇ ಇಲ್ಲ. ಅದಕ್ಕೆ ನಾವು MongoDB ನಮಗೆ ಇನ್ನೊಂದು ಆಪ್ಷನ್ ಕೊಡ್ತೈತಿ, ಏನಂದ್ರೆ ಇದ ಕ್ವೆರಿ ಅಪ್ಡೇಟ್ ಮಾಡೋಣ. ಈಗ ಸೇಮ್ ಅಪ್ಡೇಟ್ 1 ಟೆಕ್ ಗುರು ಹುಬ್ಳಿ, ಇದನ್ನ ಅಪ್ಡೇಟ್ ಮಾಡೋಣ. ಅಕಸ್ಮಾತ್ ಇದು ಟೆಕ್ ಗುರು ಅನ್ನೋ ನೇಮ್ ಯಾವ ಡಾಕ್ಯುಮೆಂಟ್ ಒಳಗೂ ಇಲ್ಲಂದ್ರೆ ಅದನ್ನ ನಾವು ಇನ್ಸರ್ಟ್ ಮಾಡೋಣ. ಅದಕ್ಕೊಂದು ಆಪ್ಷನ್ ಏನ್ ಕೊಟ್ಟೈತಿ MongoDB ಅಂದ್ರೆ ಅಬ್ಸರ್ಟ್ ಟ್ರೂ ಅಂತ ನಾವು ಆಡ್ ಮಾಡ್ಬೋದು. ಇದು ಅಬ್ಸರ್ಟ್ ಪ್ರಾಪರ್ಟಿ. ನಾ ಆಗಲ್ಲಿ ನಿಮಗೆ ತೋರಿಸಿದ್ದಲ್ಲ ಸಿಂಟೆಕ್ಸ್ ನಾಗ ಆಪ್ಷನ್ಸ್ ಅಂತಿತ್ತು, ಇದು ಫಿಲ್ಟರ್, ಇದು ಅಪ್ಡೇಟ್ ಸ್ಟೇಟ್ಮೆಂಟ್, ಇದು ಆಪ್ಷನ್ಸ್. ಈ ಆಪ್ಷನ್ಸ್ ಒಳಗೆ ಅಬ್ಸರ್ಟ್ ಈಕ್ವಲ್ ಟು ಟ್ರೂ ಅಂತ ನೀವು ಏನ್ರ ಕೊಟ್ರಿ ಅಂದ್ರೆ ಇದು ಅಕಸ್ಮಾತ್ ನೇಮ್ ಟೆಕ್ ಗುರು ಇದ್ದಿದ್ದ ಡಾಕ್ಯುಮೆಂಟ್ ಇಲ್ಲ ನಿಮ್ ಕಲೆಕ್ಷನ್ ಒಳಗಂದ್ರೆ ಇದೊಂದು ಡಾಕ್ಯುಮೆಂಟ್ ಆಡ್ ಆಕೈತಿ. ಆಡ್ ಆಗಿ ಎಲ್ಲಿ ನೇಮ್ ಟೆಕ್ ಗುರು ಅಂತ ಬರ್ತೈತಿ, ಸಿಟಿ ಹುಬ್ಳಿ ಅಂತ ಬರ್ತೈತಿ. ಈಗ ನೀವು ಎಂಟರ್ ಮಾಡಿ ನೋಡ್ತೀನಿ, ಇಲ್ಲಿ ನೋಡ್ಬೋದು ಅಬ್ಸರ್ಟೆಡ್ ಕೌಂಟ್ 1 ಅಂತ ಬಂತ ವಿತ್ ಇನ್ಸರ್ಟೆಡ್ ID. ಇದು ಹೊಸದ್ ಜನರೇಟ್ ಆಗಿ ಆಡ್ ಆಗೈತಿ. ಈಗ ನಾವಿಲ್ಲೇ ಬಂದ್ ನೋಡಿದ್ವಿ ಅಂದ್ರೆ, ಫೈಂಡ್ ಮಾಡಿದ್ವಿ ಅಂದ್ರೆ ಇಲ್ಲಿ ಲಾಸ್ಟಿಗೆ ನೋಡ್ಬೋದು ನಿಮ್ಮ ಆಬ್ಜೆಕ್ಟ್ ID ಇದು ಆಡ್ ಆಗಿ ನೇಮ್ ಟೆಕ್ ಗುರು, ಸಿಟಿ ಹುಬ್ಳಿ. ಇದು ಟೆಕ್ ಗುರು ಇದ್ದಿದ್ದಿಲ್ಲಲ್ಲ, ಅದಕ್ಕೆ ಅಬ್ಸರ್ಟ್ ಟ್ರೂ ಮಾಡಿದಕ್ಕೆ ಹೊಸ ಡಾಕ್ಯುಮೆಂಟ್ ಆಡ್ ಆಯ್ತು. ಇದು ಅಬ್ಸರ್ಟ್ ಟ್ರೂ ದ ಪ್ರಾಪರ್ಟಿ. ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ನಾಗ ಪಕ್ಕ 1 ಅಥವಾ 2 ಕ್ವಶನ್ಸ್ ಕೇಳ್ತಾರೆ, ಕನ್ಫ್ಯೂಷನ್ ಇಟ್ಟ ಸ್ವಲ್ಪ ಟ್ವಿಸ್ಟ್ ಇರ್ತೈತಿ, ಅದನ್ನ ಚಂದಾಗಿ ಓದ್ಕೋರಿ ನೀವು. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ನೋಡ್ಬೋದು. ನಾನು ಜಸ್ಟ್ ಈ ಟೇಬಲ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಹಾಕೀನಿ. ಇಲ್ಲಿ ಆಪರೇಟರ್ ಡಿಸ್ಕ್ರಿಪ್ಷನ್ ಎಕ್ಸಾಂಪಲ್ ಐತಿ. ನಾವು ಸೆಟ್ ನೋಡಿದ್ವಿ, ಇನ್ಕ್ರಿಮೆಂಟ್ ನೋಡಿದ್ವಿ, ರೀನೇಮ್ ನೋಡಿದ್ವಿ, ಅನ್ಸೆಟ್, ಮಲ್ಟಿಪ್ಲೈ, ಮಿನ್, ಮ್ಯಾಕ್ಸ್ ಅಂತ ನೋಡಿಲ್ಲ. ಈ ಸೆಟ್ ಏನ್ ಮಾಡ್ತೈತಿ ನಮ್ದಂದ್ರೆ ಸೆಟ್ ನೇಮ್ ಅಬಿ, ನೇಮ್ ಅನ್ನ ಅಬಿ ಅಂತ ಸೆಟ್ ಮಾಡ್ತೈತಿ. ಇದು ಇನ್ಕ್ರಿಮೆಂಟ್ ಫಾಲೋವರ್ಸ್ 10, ಏನಾರ ಫಾಲೋವರ್ಸ್ ಅಂತ ಫೀಲ್ಡ್ ಇದ್ರೆ ನಿಮ್ದ ಅದಕ್ಕೆ ಎಷ್ಟು ವ್ಯಾಲ್ಯೂ ಅದು 100 ಇದ್ರೆ 110 ಮಾಡ್ತಿದೆ. ರೀನೇಮ್ ಅಂದ್ರೆ ಕಾಲಮ್ ನೇಮ್ ಅನ್ನ ನ್ಯೂ ಕಾಲಮ್ ನೇಮ್ ಏನ್ ಕೊಟ್ಟಿರ್ತಾರ ನೀವು ಅಲ್ಲೇ ರೀನೇಮ್ ಮಾಡ್ತೈತಿ. ಅನ್ಸೆಟ್ ಅಂದ್ರ ಈಗ ನೀವು ಇಲ್ಲೇ ಫಾಲೋವರ್ಸ್ 10 ಅಂತ ಕೊಟ್ಟಿರ್ತೀರಿ, ಅದ ಫಾಲೋವರ್ಸ್ ನ ಹಿಂಗ ಎಂಟಿ ಸ್ಟ್ರಿಂಗ್ ಕೊಟ್ರಿ ಅಂದ್ರೆ ಆ ಫಾಲೋವರ್ಸ್ ಫೀಲ್ಡ್ ಅನ್ನ ರಿಮೂವ್ ಆಗ್ಬಿಡ್ತೈತಿ ಒಂದು ಡಾಕ್ಯುಮೆಂಟ್ ಒಳಗೆ. ಇದನ್ನ ನೀವು ಟ್ರೈ ಮಾಡಿ ನೋಡಿರ್ಬೇಕಾದ್ರೆ ಏನಾರ ಡೌಟ್ ಇದೆ ಕಮೆಂಟ್ ಮಾಡ್ರಿ. ಮಲ್ಟಿಪ್ಲೈ ವ್ಯಾಲ್ಯೂ, ಮಲ್ಟಿಪ್ಲೈ ಸ್ಕೋರ್. ಸ್ಕೋರ್ ಅಂತ ಏನಾರ ಒಂದು ಫೀಲ್ಡ್ ಇದೆ ನಿಮ್ಗೆ, ಅದ್ರೊಳಗೆ 10 ಅಂತ ವ್ಯಾಲ್ಯೂ ಇದ್ರೆ 10 × 1.5 ಅಂತ ಮಾಡಿ ಏನ್ ರಿಸಲ್ಟ್ ಬಂದಿರುತ್ತಲ್ಲ ಅದನ್ನ ನಿಮ್ಗೆ ಸ್ಕೋರ್ನಾಗ ಸ್ಟೋರ್ ಮಾಡ್ತೈತಿ. ಇದೆ ಮಿನ್ ಅಪ್ಡೇಟ್ ಓನ್ಲಿ ಇಫ್ ಸ್ಮಾಲರ್. ಮಿನಿಮಮ್ ಅಂತ ಇದ್ದಿದ್ದ ಅಕಸ್ಮಾತ್ ನಿಮ್ದು ಏನಾರ ಸ್ಕೋರ್ 100 ಇತ್ತು ಅಂತ ತಿಳ್ಕೊರಿ ನಿಮ್ ಡಾಕ್ಯುಮೆಂಟ್ನಾಗ, ಇಲ್ಲಿ ಮಿನ್ ಸ್ಕೋರ್ 50 ಅಂತ ಕೊಟ್ರಿ ಅಂದ್ರೆ ಅದು 50ಗೆ ಸೆಟ್ ಆಗ್ಬಿಡ್ತೈತಿ. ಅಂದ್ರ ಮಿನ್ ಯಾವಾಗ್ಲೂ ಈ ಸ್ಕೋರ್ ನೋಡ್ತೈತಿ. ಈ ಸ್ಕೋರ್ ಇಲ್ಲಿ ನೀವು ಏನ್ ಮಿನ್ ಅಂತ ಸೆಟ್ ಮಾಡತ್ತಿರಲ್ಲ, ಇಲ್ಲಿ ಏನ್ ಕೊಟ್ಟಿರ್ತಿರಲ್ಲ, ಇದು 50 ಕೊಟ್ಟಿರಲ್ಲ, ಈ 50ಗಿಂತ ಜಾಸ್ತಿ ವ್ಯಾಲ್ಯೂ ಏನ್ ನಿಮ್ ಡಾಕ್ಯುಮೆಂಟ್ ನಾಗಿದ್ರೆ ಇಲ್ಲಿ ಏನ್ ನೀವು ಮಿನ್ ಕೊಟ್ಟಿರ್ತಿರಲ್ಲ ಅದು ಸ್ಟೋರ್ ಆಕೈತಿ. ಹಂಗ ಸೇಮ್ ಮ್ಯಾಕ್ಸ್ ಒಂದು
ಅಕಸ್ಮಾತ್ ಈ ಸ್ಕೋರ್ ವ್ಯಾಲ್ಯೂ ಗ್ರೇಟರ್ ದನ್ 100 ಇತ್ತು ನಿಮ್ಮ ಡಾಕ್ಯುಮೆಂಟ್ ಒಳಗಂದ್ರೆ 200 ಇತ್ತಂದ್ರೆ ಇಲ್ಲಿ 100 ಅಂತ ಸೆಟ್ ಆಗ್ಬಿಡ್ತೈತಿ. ಅಕಸ್ಮಾತ್ ಇಲ್ಲೇ ನೀವು 200 300 ಕೊಟ್ರಿ ಅಂದ್ರೆ ಇಲ್ಲೇ ಜಾಸ್ತಿ ಇದ್ದಂಗೆ ಆಕೈತಿ, ಮ್ಯಾಕ್ಸಿಮಮ್ ಇದು ಸೆಟ್ ಆಗಂಗಿಲ್ಲ. ಇದು ಮಿನ್ ಮ್ಯಾಕ್ಸ್ ಫೀಚರ್. ಈಗ ನಾವು ಅಪ್ಡೇಟ್ ಫಂಕ್ಷನಾಲಿಟಿ ಎಲ್ಲ ನೋಡಿದ್ವಿ MongoDB ಒಳಗೆ. ಈಗ ಡಿಲೀಟ್ ಒಂದು ನೋಡೋಣ. ನಿಮ್ಗೆ ಅಪ್ಡೇಟ್ನ ಏನಾರ ಇಶ್ಯೂ ಇದ್ರೆ ಕಮೆಂಟ್ ಮಾಡ್ರಿ, ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಅಪ್ಡೇಟ್ ಎಲ್ಲಿ ತನ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡಂಗಿಲ್ಲ ಅಲ್ಲಿ ತನ ಕನ್ಫರ್ಮ್ ನಿಮಗೆ ಕರೆಕ್ಟಾಗಿ ಅದರದ್ದೆಲ್ಲ ಫೀಚರ್ಸ್ ಅದು ಹೆಂಗೆ ವರ್ಕ್ ಆಕೈತಿ ಅನ್ನೋದು ನಿಮಗೆ ಹ್ಯಾಂಡ್ಸ್ ಆನ್ ಎಲ್ಲಿ ತನ ನೀವು ಪ್ರಾಕ್ಟೀಸ್ ಮಾಡಂಗಿಲ್ಲ ಅಲ್ಲಿ ತನ ಕ್ಲಾರಿಟಿ ಸಿಗಂಗಿಲ್ಲ. ಅದಕ್ಕೆ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೇನೆಂದ್ರೆ ಕಂಪಾಸ್ ಒಳಗೆ ನೀವು ಆ್ಯಕ್ಚುಯಲ್ ನಿಮ್ಮ ಕೈಲೇನ ವೇರಿ ಬರೆದು ಪ್ರಾಕ್ಟೀಸ್ ಮಾಡ್ರಿ, ಅಂದ್ರೆ ನಿಮಗೆ ಎಕ್ಸಾಮಿಗೆ ಈಸಿ ಆಕೈತಿ. MongoDB ನಾಲೆಜ್ ಎಕ್ಸಾಮ್ ಅಷ್ಟೇ ಅಲ್ಲ, ನೀವು MongoDB ನಾಲೆಜ್ ಬರ್ಬೇಕಂದ್ರೂ ನೀವು ಕ್ವೇರಿ ಬರೆಯೋತನ ನಿಮಗೆ ಕ್ಲಾರಿಟಿ ಸಿಗಂಗಿಲ್ಲ. ಈಗ ನಾವು ಡಿಲೀಟ್ 1 ಅನ್ನೋದನ್ನ ನೋಡೋಣ. ಸ್ಕ್ರೀನ್ ಮೇಲೆ ನೋಡ್ಬೋದು ಡಿಲೀಟ್ 1 ನೇಮ್ ಕರ್ನಾಟಕ. ಈ ಡಿಲೀಟ್ 1 ನೇಮ್ ಕರ್ನಾಟಕ ಏನು ಮಾಡ್ತೈತೆ ಅಂತ ಹೇಳಿ ನೋಡೋಣ. ಇದನ್ನೇನು ನಾವು ಎಂಟರ್ ಕೊಟ್ಟೆ ಅಂದ್ರೆ ಅಕ್ನಾಲೇಜ್ ಟ್ರೂ ಡಿಲೀಟೆಡ್ ಕೌಂಟ್ 1. ಇಲ್ಲೇ ನಮ್ದು ಇದ್ರೊಳಗೆ ಕರ್ನಾಟಕ ಅನ್ನೋದೊಂದು ಡಾಕ್ಯುಮೆಂಟ್ ಇತ್ತು. ಡಿಲೀಟ್ 1 ಕರ್ನಾಟಕಿ ಅಂತ ಮಾಡಿದ್ವಿ ಅಂದ್ರೆ ಅಲ್ಲಿ ನೋಡ್ಬೋದು ನೀವು ನಮ್ಮ ಕರ್ನಾಟಕಿ ಅನ್ನೋದು ಇದು ಡಿಲೀಟ್ ಆಗೈತೆ, ಡಾಕ್ಯುಮೆಂಟ್ ಡಿಲೀಟ್ ಆಗೈತೆ. ಅಂದ್ರೆ ಡಿಲೀಟ್ 1 ಏನ್ ಮಾಡ್ತೈತಿ ಅಂದ್ರೆ ಫಸ್ಟ್ ಡಾಕ್ಯುಮೆಂಟ್ ಅದು ಯಾವಾಗ ಹಿಂಗೆ ಸರ್ಚ್ ಮಾಡ್ಕೊಂತ ಹೋಗ್ತೈತಲ್ಲ ಒನ್ ಬೈ ಒನ್, ಅವಾಗ ಯಾವಾಗ ಅದಕ್ಕೆ ಫಸ್ಟ್ ಡಾಕ್ಯುಮೆಂಟ್ ನೇಮ್ ಕರ್ನಾಟಕಿ ಇದು ಫಸ್ಟ್ ಇದು ಫಿಲ್ಟರ್, ಫಸ್ಟ್ ಪ್ಯಾರಾಮೀಟರ್ ಏನಿದ್ರು ಫಿಲ್ಟರ್ ನೇಮ್ ಕರ್ನಾಟಕಿ ಅಂತ ಎಲ್ಲಿ ಫಸ್ಟ್ ಡಾಕ್ಯುಮೆಂಟ್ ಸಿಗ್ತೈತಲ್ಲ ಅದನ್ನಂತ ಡಿಲೀಟ್ ಮಾಡ್ತೈತಿ. ಡಿಲೀಟ್ 1 ಫಂಕ್ಷನಾಲಿಟಿ. ಅಕಸ್ಮಾತ್ ಹಿಂಗ ನಾವು ಡಿಲೀಟ್ ಮೆನಿ ಅಂತಾನೂ ಐತಿ. ಇಲ್ಲಿ ಡಿಲೀಟ್ 1 ಬದಲಿ ಡಿಲೀಟ್ ಮೆನಿ ಅಂತಾನೂ ಐತಿ. ಈ ಡಿಲೀಟ್ ಮೆನು ಏನ್ ಮಾಡ್ತೈತಂದ್ರೆ ಎಷ್ಟು ನೇಮ್ ಕರ್ನಾಟಕಿ ಇದ್ದಿದ್ದ ಡಾಕ್ಯುಮೆಂಟ್ ಅದಾವಲ್ಲ ಅಷ್ಟೂ ಇದು ಡಿಲೀಟ್ ಮಾಡ್ತೈತಿ. ಇದು ಡಿಲೀಟ್ 1 ಮತ್ತು ಡಿಲೀಟ್ ಮೆನಿದ ಡಿಫ್ರೆನ್ಸ್. ಇದು ಡಿಲೀಟ್ 1 ಮತ್ತು ಡಿಲೀಟ್ ಮೆನಿದ ಡಿಫ್ರೆನ್ಸ್ ನೋಡಿದ್ವಿ. ಈಗ ನಾವು ಡ್ರಾಪ್ ನೋಡೋಣ. ಈಗ ಟೆಸ್ಟ್ DB ಅಂತ ಇಲ್ಲಿ ಲೆಫ್ಟ್ ಸೈಡ್ ನೋಡ್ಬೋದು ನೀವು. ಟೆಸ್ಟ್ DB ಅಂತ ನಮಗೊಂದು ಕಲೆಕ್ಷನ್ ಐತಿ. ಈ ಟೆಸ್ಟ್ DB ಕಲೆಕ್ಷನ್ ಅನ್ನ ಡ್ರಾಪ್ ಮಾಡ್ಬಿಡೋಣ. ನಾವು ಈಗ ಎಂಟರ್ ಕೊಟ್ಟೆ ಅಂದ್ರೆ ಟ್ರೂ ಅಂತ ಬಂತು. ಈಗ ನಾವಿಲ್ಲಿ ಬಾಜು ಈ ಕ್ಲಸ್ಟರ್ನ ರಿಫ್ರೆಶ್ ಮಾಡಿದೆ ಅಂದ್ರೆ ಇಲ್ಲಿ ನೋಡ್ಬೋದು ನೀವು. ನಾವು ರಿಫ್ರೆಶ್ ಮಾಡಿದ್ರು ಯಾಕೆ ಅದು ಡಿಲೀಟ್ ಆಗತ್ತಿಲ್ಲ ಅಂದ್ರೆ ಇಲ್ಲಿ ಟೆಸ್ಟ್ DB ಅಂತೇಳಿ ರಾಂಗ್ ಸ್ಪೆಲ್ಲಿಂಗ್ ಬರ್ದೇನಿ. ಟೆಸ್ಟ್ DB ಟೆಸ್ಟ್ D ಕ್ಯಾಪಿಟಲ್ B. ಈಗ ನಾ ಏನಾರ ಇದನ್ನು ಡ್ರಾಪ್ ಮಾಡಿದೆ ಅಂದ್ರೆ ಟ್ರೂ ಅಂತ ಬಂತ. ಈಗ ನಾವಿಲ್ಲಿ ರಿಫ್ರೆಶ್ ಮಾಡಿ ನೋಡ್ಬೋದು ನೀವು ಟೆಸ್ಟ್ DB ಡ್ರಾಪ್ ಆತ್ ನನಗೆ. ಇದು DBನ ಡ್ರಾಪ್ ಮಾಡೋ ಕ್ವೆರಿ ಅಂದ್ರೆ ಕಲೆಕ್ಷನ್ ಡ್ರಾಪ್ ಮಾಡೋ ಕ್ವೆರಿ. ಹಂಗ ಸೇಮ್ ಇದು ಒಂದ್ ಕಲೆಕ್ಷನ್ ಡ್ರಾಪ್ ಆತಿಲ್ಲ ಟೆಸ್ಟ್ DB ಅಂತ ಇದ್ದಿದ್ದ. ಹಂಗ ನಮ್ಗೆ ಇಲ್ಲಿ ಇನ್ನೂ 6 ಕಲೆಕ್ಷನ್ಸ್ ಅದಾವ. ಕಮೆಂಟ್ಸ್, ಎಂಬೆಡೆಡ್ ಮೂವೀಸ್, ಸೆಷನ್ಸ್, ಥಿಯೇಟರ್ಸ್, ಯೂಸರ್ಸ್ ಅಂತೆ. ಅದು ಇಷ್ಟು ಸ್ಯಾಂಪಲ್ ಅಂಡರ್ಸ್ಕೋರ್ ಎಂಫ್ಲಿಕ್ಸ್ DBನಾಗ ಐತಿ. ಆ DBನ ಡ್ರಾಪ್ ಡೇಟಾಬೇಸ್ DB ಡಾಟ್ ಡ್ರಾಪ್ ಡೇಟಾಬೇಸ್ ಅಂತ ಕೊಟ್ವಿ ಅಂದ್ರೆ ಇದು ಪೂರ DBನ ಎಂ ಸ್ಯಾಂಪಲ್ ಅಂಡರ್ಸ್ಕೋರ್ ಎಂಫ್ಲಿಕ್ಸ್ ಅನ್ನೋದನ್ನ ಡ್ರಾಪ್ ಆಗ್ಬಿಡ್ತೈತಿ. ಇದನ್ನ ನೀವು ಟ್ರೈ ಮಾಡೋದಿದ್ರೆ ಹಂಗ ಡಮ್ಮಿ ಡೇಟಾ ಇದನ್ನ ಟ್ರೈ ಮಾಡ್ರಿ. ಇಲ್ಲಿ ನಂಗೆ ಇದು ನೆಕ್ಸ್ಟ್ ಯೂಸ್ ಮಾಡಕ್ಕೆ ವಿಡಿಯೋ ಮಾಡಕ್ಕೆ ಬೇಕಂತ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಂಗಿಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಈ ವಿಡಿಯೋನಾಗ ಅಪ್ಡೇಟ್ ಮತ್ತು ಡಿಲೀಟ್ ನೋಡಿದ್ವಿ. ಅಪ್ಡೇಟ್ ಯಾಕೆ ನಿಮಗೆ ಇಷ್ಟು ಸ್ಟ್ರೆಚ್ ಮಾಡಿ ಫೋಕಸ್ ಮಾಡಿ ಹೇಳಿದೆ ಅಂದ್ರೆ ನಮಗೆ ಭಾಳ ಕ್ವಶನ್ಸ್ ಅಪ್ಡೇಟ್ ಮೇಲೆ ಬರ್ತಾವ. ಅಪ್ಡೇಟ್ ಒಳಗೆ ಸೆಟ್, ಇನ್ಕ್ರಿಮೆಂಟ್, ಅಪ್ಸರ್ಟ್, ಟ್ರೂ, ಅಪ್ಡೇಟ್ 1, ಅಪ್ಡೇಟ್ ಮೆನಿ. ಅಪ್ಡೇಟ್ 1 ಮಾಡಿದ್ರೆ ಎಷ್ಟು ಡಾಕ್ಯುಮೆಂಟ್ ಡಿಲೀಟ್ ಆಕಾವ, ಅಪ್ಡೇಟ್ ಮೆನಿ ಯೂಸ್ ಮಾಡಿದ್ರೆ ಎಷ್ಟು ಡಾಕ್ಯುಮೆಂಟ್ ಡಿಲೀಟ್ ಆಕಾವ. ಅಲ್ಲೊಂದು ಸಿನಾರಿಯೋ ಕೊಟ್ಟಿರ್ತಾರೆ. 4 ಡಾಕ್ಯುಮೆಂಟ್ ಕೊಟ್ಟು 4 ಡಾಕ್ಯುಮೆಂಟ್ ಒಳಗೆ 3ನೇ ಡಿಲೀಟ್ ಆಗ್ಬೇಕು. ಅದಕ್ಕೆ ಅಪ್ಡೇಟ್ 1 ಯೂಸ್ ಮಾಡ್ತಿರೋ, ಅಪ್ಡೇಟ್ ಮೆನಿ ಯೂಸ್ ಮಾಡ್ತಿರೋ ಅಂತ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಆಪ್ಷನ್ಸ್ ಒಳಗೆ ನಿಮಗೆ ಅಪ್ಡೇಟ್ 1 ಮತ್ತು ಅಪ್ಡೇಟ್ ಮೆನಿ ಆ 2 ಫೀಚರ್ ಫಂಕ್ಷನ್ಸ್ ಮ್ಯಾಗ ನಿಮ್ಗೆ ಕ್ಲಾರಿಟಿ ಇದ್ರಷ್ಟೇ ಅದನ್ನ ಆನ್ಸರ್ ಮಾಡಕ್ಕೆ ನೀವು ಬರ್ತೈತಿ. ಅದಕ್ಕೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಇದ್ರೊಳಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಎಷ್ಟು ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಈಸಿ ಆಕೈತಿ. ಸೊ ಈ ವಿಡಿಯೋನಾಗ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ, ಯಾವ್ದಾರ ಕಾನ್ಸೆಪ್ಟ್ ಮ್ಯಾಗ ಏನೋ ಚಂದಾಗಿ ತಿಳಿದಿಲ್ಲ ಅದ್ರ ನಾನು ಕಮೆಂಟ್ ಮಾಡ್ರಿ. ಅಕಸ್ಮಾತ್ ನಿಮ್ಮ ಡೌಟ್ ಏನಾರ ಡೀಪ್ ಆಗಿತ್ತು, ದೊಡ್ಡದಾಗಿತ್ತು ಅಂದ್ರೆ ನಾನು ಇನ್ನೊಂದು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ನೀವು ಪ್ರಾಕ್ಟೀಸ್ ಮಾಡ್ಕೋತೀರಿ. ಥ್ಯಾಂಕ್ ಯು.